ಪೇನ್ ಐತೆ. ರೆಸ್ಟ್ರಿಕ್ಷನ್ ಎಷ್ಟು ರಿಲೀಸ್ ಇದೆ ನೋಡ್ರಿ, ಎಷ್ಟು ಟೈಟ್ ಹಿಡಿತಿತ್ತು, ಭಾಳ ರಿಲೀಸ್ ಇತ್ತು. ನಿಮ್ದು ಹಿಂಗಿತ್ತು ಬಂದಾಗ, ಈಗ ರಿಲೀಸ್ ಇದೆ. ಫರ್ಗೆಟ್ ಅಬೌಟ್ ಪೇನ್. ಇಲ್ಲಿಂದ ಹೋದ ನಂತರನೂ 3-4 ದಿವಸ ನಿಮಗೆ ಪೇನ್ ಕಾಡ್ತದೆ ರೀ. ಯಾಕಂದ್ರೆ ನಾವು ಅದಕ್ಕೆ ಕಡಿದದೀಗ ಅದು ರೀಟ್ಯಾಲಿಯೇಟ್ ಮಾಡಬೇಕಲ್ಲ ನಿಮಗೆ. ಹಾಂ, ಸ್ವಲ್ಪ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ. ಒಂದು 15-20 ದಿವಸ ಬೋಲ್ಡಾಗಿ ಹೋಗ್ಬೇಕು ರೀ ನೀವು. ಈಗ ಸದ್ಯಕ್ಕೇನು ಟೈಟ್ನೆಸ್ ಇದೆ ನಿಮಗೆ, ಆ ಟೈಟ್ನೆಸ್ ರಿಲೀಸ್ ಮಾಡಬೇಕಂದ್ರೆ ನಿಮಗೆ ಇಫರ್ಟ್ ಹಾಕಬೇಕಾಗ್ತದೆ ರೀ. ಡೈಲಿ ಎಕ್ಸಸೈಸು, ಸ್ಟ್ರೆಚಿಂಗು. ಐ ಡೋಂಟ್ ನೋ ದ್ಯಾಟ್. ನಾನೇ ನಿಮಗೆ ಹೇಳ್ತೀನಿ, ಅದು ಮಾಡಿರಿ. ಸ್ಪೆಸಿಫಿಕಲಿ ನಿಮಗೆ ಇದ್ರ ಸಲುವಾಗಿ ಏನು ಆಸನ ಬರ್ತದ, ಏನು ಎಕ್ಸಸೈಸ್ ಬರ್ತದ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ರಿಮೈನಿಂಗ್ ಆಲ್ ಇಟ್ ಈಸ್ ಅಪ್ ಟು ಯು. ಏನು ಮಾಡ್ತೀರಿ ಮಾಡಿರಿ. ಇದ್ರ ಸಲುವಾಗಿ ಈ ಸ್ಟ್ರಕ್ಚರ್ಸ್ ಯಾವ ಥರ ರಿಲೀಸ್ ಮಾಡಬೇಕು, ದಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಯು. ಅದ್ರ ಪ್ರಕಾರ ಮಾಡಿರಿ. 15 ಡೇಸ್ ಆದ ನಂತರ ಯಾವಾಗ ಬರ್ತೀರಿ, ಮಿನಿಮಮ್ 30% ರಿಸಲ್ಟ್ ನನಗೆ ಬೇಕು. ಬಂದಿಲ್ಲ ಅಂದರೆ ಐ ಕ್ಯಾನ್ ಕ್ವಶನ್ ಯು, ಯು ಕಾಂಟ್ ಕ್ವಶನ್ ಮೀ. ನಾನು ಕ್ವಶನ್ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ. ಯಾಕಂದರೆ ನೀವು ಮಾಡಿದರೆ ಬಂದೇ ಬರ್ತಾರೆ. ವಿ ವಿಲ್ ಸಿ ಆಫ್ಟರ್ 15 ಡೇಸ್. ಓಕೆ, ಕೂತ್ಕೊಳ್ಳಿ.